ಆತ್ಮೀಯ ವಿದ್ಯಾರ್ಥಿಗಳಿಗೆ ಶೀಲಾ ಪಾಠಶಾಲೆ ಮತ್ತು ಪಾಕಶಾಲೆಗೆ ಸ್ವಾಗತ. ಮಕ್ಕಳೇ, ನಿನ್ನೆ ಹೇಳ್ಕೊಟ್ಟಂತಹ ಕಾಲಗಳ ಬಗ್ಗೆ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಹೊಸ ವಿಷಯದ ಬಗ್ಗೆ ಮುಂದೆ ಸಾಗೋಣ. ಏಕೆಂದರೆ ಕಲಿಕೆ ಅನ್ನೋದು ನಿರಂತರವಾಗಿ ಇರುತ್ತೆ. ನಾವು ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಲಿತಾ ಹೋಗ್ತೀವಿ. ಇವತ್ತು ಸಹ ನಾವು ಹೊಸ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಫೋಟೋದಲ್ಲಿರುವಂತಹ ವ್ಯಕ್ತಿ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಕಾಯಕವೇ ಕೈಲಾಸ ಅಂತ ಹೇಳಿದವರು ಯಾರು? ಅವ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ. ಹಾಗೆ ಇಲ್ಲಿ ಕೆಳಗೆ ಒಂದು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಉತ್ತರ ಗೊತ್ತು ಕ್ವಶನ್ನ ನಾನು ಓದ್ತೀನಿ, ಅದಕ್ಕೆ ಉತ್ತರ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಕಾಯಕವೇ ಕೈಲಾಸ ಎಂದವರು ಯಾರು? ಗೊತ್ತಿದ್ದರೆ ಉತ್ತರ ತಿಳಿಸಿ. ಆದ್ಯ ವಚನಕಾರರು ಎಂದು ಯಾರನ್ನು ಕರೆಯುತ್ತೇವೆ? ಕೂಡಲ ಸಂಗಮದೇವ ಯಾರ ಅಂಕಿತ ನಾಮ? ಈ ಮೂರು ಪ್ರಶ್ನೆಗಳಿಗೆ ಮೊದಲು ಯಾರು ಉತ್ತರವನ್ನು ಕೊಡ್ತಾರೆ ನೋಡೋಣ. ಇವತ್ತಿನ ಒಂದು ತರಗತಿಯಲ್ಲಿ 12ನೇ ಶತಮಾನದಲ್ಲಿ ಬಂದಂತಹ ಪ್ರಮುಖ ವಚನಕಾರರು ಅಂತ ಹೇಳ್ತೀವಿ ಬಸವಣ್ಣನವರು. ಅವರು ಮಾಡಿದಂತಹ ಒಂದು ಸಾಧನೆ, ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆ, ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಭಕ್ತಿ ಭಂಡಾರಿ ಅಂತ ಹೇಳ್ತೀವಿ. ಯಾಕೆ ಅವರನ್ನು ಭಕ್ತಿ ಭಂಡಾರಿ ಅಂತ ಹೇಳ್ತೀವಿ ನೋಡೋಣ. ಕೃತಿಕಾರರ ಪರಿಚಯ. ಬಸವಣ್ಣ ಶಿವಶರಣ ಬಸವಣ್ಣ ಅವರು ಸಾಮಾನ್ಯ ಶತಕ ಸುಮಾರು 12ನೆಯ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರು ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ರಾಜ್ಯದ ಮಹಾದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೂಡಲ ಸಂಗಮ ದೇವ ಅಂಕಿತದಿಂದ ರಚಿಸಿರುವ ಇವರ ಸಾವಿರಾರು ವಚನಗಳು ನಮಗೆ ದೊರೆತಿದೆ. ಬಸವಣ್ಣನವರ ಅಂಕಿತನಾಮ ಯಾವುದು ಅಂತಂದರೆ ಕೂಡಲ ಸಂಗಮ ದೇವ ಅಂತ ಹೇಳ್ತೀವಿ. ಇವರ ಒಂದು ಕಾಲದ ಬಗ್ಗೆ ತಿಳ್ಕೊಳ್ಳೋಣ. 12ನೇ ಶತಮಾನ ನೋಡಿ, ಇಲ್ಲಿ ನನ್ನ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಅದು ಅವರ ಒಂದು ಕಾಲಮಾನ 12ನೇ ಶತಮಾನ. ಅವರು ಹುಟ್ಟಿದಂತಹ ಸ್ಥಳ ಯಾವುದು ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಬರುವಂತಹ ಬಸವನ ಬಾಗೇವಾಡಿಯಲ್ಲಿ. ಇವರು ಕೆಲಸವನ್ನು ಮಾಡ್ತಿದ್ರು. ಯಾರ ಆಸ್ಥಾನದಲ್ಲಿ, ಯಾವ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತಂದರೆ ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ. ಯಾವ ವೃತ್ತಿ ಅಂತಂದರೆ ಭಂಡಾರಿಯಾಗಿ ರಾಜ್ಯದ ಮಹಾದಂಡನಾಯಕರಾಗಿ ಸೇವೆ ಅಂದರೆ ಕೆಲಸವನ್ನು ಮಾಡಿದರು. ಇವರ ಒಂದು ಅಂಕಿತ ನಾಮ ಯಾವುದು ಅಂತ ಯಾರು ಪ್ರಶ್ನೆ ನಿಮಗೆ ಕೇಳಿದರೆ ಕೂಡಲ ಸಂಗಮದೇವ ಅಂತ ಬಹಳ ಈಸಿಯಾಗಿ ನೀವು ಹೇಳಿ. ಹಾಗೆ ಒಂದೇ ವಚನಗಳನ್ನು ಇವರು ಬರೆದಿಲ್ಲ, ಸಾವಿರಾರು ವಚನಗಳನ್ನು ಬರೆದಿದ್ದಾರೆ. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಸಹ ಇವರನ್ನು ಕರಿತೀವಿ. ಈಗ ಪದ್ಯವನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ ಮಕ್ಕಳೇ. ಪದ್ಯ ವಚನಗಳು ಅಂತ. ಇಲ್ಲಿ ಜೀವನದಲ್ಲಿ ನಾವು ದೇವರನ್ನು ಕಾಣೋದಕ್ಕೆ ಬೇಕಾಗಿರುವುದು ನಂಬಿಕೆ ಇದ್ದರೆ ಕಲ್ಲು ಸಹ ನಮಗೆ ದೇವರಾಗಿ ಕಾಣುತ್ತೆ ಅಲ್ವಾ? ಪ್ರತಿಯೊಬ್ಬರೂ ಸಹ ದೇವರನ್ನು ನಮ್ಮ ನಂಬಿಕೆಯ ಆಧಾರದ ಮೇಲೆ ನೋಡ್ತೇವೆ. ನಂಬಿಕೆಯಿಂದ ದೇವರನ್ನು ನೋಡ್ತೀವಿ, ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಮ್ಮ ಬೇಡಿಕೆಗಳನ್ನು ಭಗವಂತನಲ್ಲಿ ಇಡ್ತೀವಿ. ಮನಸ್ಸು ಶುದ್ಧವಾಗಿರಬೇಕು ಅನ್ನೋದು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಇವತ್ತಿನ ಒಂದು ಪದ್ಯ ಭಾಗದಲ್ಲಿ ವಚನಗಳು ಅದನ್ನು ಬರೆದಂಥವರು ಬಸವಣ್ಣನವರು. ಅವರ ಒಂದು ಸಾಲುಗಳ ಬಗ್ಗೆ ತಿಳ್ಕೊಳ್ಳೋಣ. ಬಹಳ ಅದ್ಭುತವಾಗಿ ತಿಳಿಸಿದ್ದಾರೆ. ಸಮಾಜದಲ್ಲಿ ನಡೆಯುವಂತಹ ಆಗು ಹೋಗುಗಳನ್ನು ಜನಗಳಿಗೆ ತಿಳಿಸ್ತಾ ಹೋಗ್ತಾರೆ. ಕಳಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳ್ತಾರೆ. ಅಂದರೆ ಕಳಬೇಡ, ಏನು ಕಳಬೇಡ ಅಂತಂದರೆ ಕಳ್ಳತನವನ್ನು ಮಾಡಬೇಡ. ಇಲ್ಲಿ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ಕಾಯಕವನ್ನು ಮಾಡ್ತಾರೆ. ಆದರೆ ಕೆಲವರು ಸೋಮಾರಿಗಳಾಗಿ ಏನು ಮಾಡ್ತಾರೆ, ಕಳ್ಳತನವನ್ನು ಮಾಡ್ತಾರೆ. ಕಳಬೇಡ ಅಂತಲೇ ಕಳ್ಳತನವನ್ನು ಇಲ್ಲಿ ಮಾಡಬೇಡ, ಕೊಲಬೇಡ ಅಂತಲೇ ಯಾವುದೇ ಪ್ರಾಣಿ ಪಕ್ಷಿಗಳನ್ನು, ಜೀವಿಗಳನ್ನು, ಮನುಷ್ಯನನ್ನು ಸಾಯಿಸಬೇಡ ಅಂತ ಹೇಳ್ತಾರೆ.
ಸುಳ್ಳನ್ನು ಹೇಳದೆ ಸತ್ಯವನ್ನು ನುಡಿ ಅಂತ ಇಲ್ಲಿ ಹೇಳ್ತಾರೆ. ಹೇಳು ಅಂತಂದರೆ ನುಡಿ ಅಂತ ಹೇಳ್ತಾರೆ. ಮುನಿ ಬೇಡ, ಬೇರೆಯನ್ನು ನೋಡಿ ಕೋಪ ಮಾಡ್ಕೊಳ್ಬೇಡ, ಸಿಟ್ಟನ್ನು ಮಾಡ್ಕೊಳ್ಬೇಡ. ಅನ್ಯರು ಅಂತಂದರೆ ಪರರು ಅಂತ ಹೇಳ್ತೀವಿ. ಪರರನ್ನು ಬೇರೆಯವರನ್ನು ನೋಡಿದಾಗ ಕೀಳಾಗಿ ನೋಡಬೇಡ. ಅಸಹ್ಯ ಪಡೋದು ಅಂತಂದರೆ ಕೀಳಾಗಿ ನೋಡೋದು, ಏಸಿಗೆ ಥರ ನೋಡೋದು, ಆ ರೀತಿ ಮಾಡಬಾರ್ದು ಮತ್ತು ಆಡ್ಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಸ್ವಾಭಿಮಾನ, ಆತ್ಮಾಭಿಮಾನ ಇರುತ್ತೆ. ಹಾಗಾಗಿ ಯಾರನ್ನು ನಾವು ಕೀಳಾಗಿ ನೋಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಕಳ್ಳತನವನ್ನು ಮಾಡಬಾರ್ದು, ಹಾಗೆ ಕೊಲೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ತನ್ನ ಬಣ್ಣಿಸಬೇಡ. ಬಣ್ಣಿಸು ಅಂದರೆ ಹೊಗಳೋದು, ತನ್ನನ್ನೇ ತಾನು ಹೊಗಳ್ಕೊಳ್ಳೋದೀಗ ಉದಾಹರಣೆಗೆ ರಾಜಕಾರಣಿಗಳು ಒಂದು ಕೆಲಸ ಮಾಡಿ 1000 ಕೆಲಸವನ್ನು ಮಾಡಿದೆ ಅಂತ ಬಡಾಯಿನ ಕೊಚ್ಕೊಳ್ತಾರೆ. ತನ್ನನ್ನು ತಾನು ಯಾವುದೇ ಕಾರಣಕ್ಕೂ ಹೊಗಳ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಇದೀರ ಹಾಳಿಗೆಲ್ಲೂ ಬೇಡ. ಬೇರೆಯವ್ರಿಗೆ ಮನಸ್ಸಿಗೆ ನೋವಾಗುವಂತೆ ಚುಚ್ಚು ಮಾತನಾಡಬೇಡ, ನಿಂದಿಸು ಅಥವಾ ಅವರ ಮನಸ್ಸಿಗೆ ದುಃಖವನ್ನು ಮಾಡಬೇಡ ಅಂತ ಹೇಳ್ತಾರೆ. ಇದೇ ಅಂತರಂಗ ಶುದ್ಧಿ ಅಂತಂದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂತಂದರೆ ಬೇರೆಯವ್ರಿಗೆ ಯಾರಿಗೂ ತೊಂದರೆಯನ್ನು ಕೊಡೋದಲ್ಲಿ ನಮ್ಮ ಪಾಡಿಗೆ ನಾವು ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಬಹಿರಂಗ ಶುದ್ಧಿ ಅಂತಂದರೆ ದೇಹದ ಒಂದು ಬಾಹ್ಯ ಸೌಂದರ್ಯ ಅಂತ ಹೇಳ್ತೀವಿ, ಅಂತರಂಗ ಅಂತಾರೆ ಮನಸ್ಸು ಅಂತ ಹೇಳ್ತೀವಿ. ಹಾಗೆ ಇದನ್ನೆಲ್ಲ ಮಾಡ್ದಲೇ ಯಾರು ತುಂಬ ಒಳ್ಳೆಯ ಒಂದು ಗುಣದಿಂದ ಭಕ್ತಿಯಿಂದ ಇರ್ತಾರೆ ಅವರು ಭಗವಂತನನ್ನು ಬಹಳ ಬೇಗ ಒಲಿಸ್ಕೊಳ್ಬೋದು. ಇದೇ ನಮ್ಮ ಕೂಡಲ ಸಂಗಮ ದೇವ ಹೇಳುವಂತಹ ಅಥವಾ ದೇವರನ್ನು ಒಲಿಸಿಕೊಳ್ಳುವಂತಹ ರೀತಿ ಬಗೆ ಅಂತ ಬಹಳ ಸೊಗಸಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಇಲ್ಲಿ ತಿಳಿಸಿದ್ದಾರೆ. ಈ ಸಾಲುಗಳ ಬಗ್ಗೆ ತಿಳ್ಕೊಂಡ್ವಿ. ಹೀಗೆ ಅಷ್ಟೇ ಅಲ್ಲದೆ ಇಲ್ಲಿ ಪದಗಳ ಅರ್ಥಗಳನ್ನು ಸಹ ಇಲ್ಲದು ಬರೆದು ಮತ್ತೆ ತೋರಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಸಹಾಯಕ್ಕೆ ಬರ್ಬೋದು ಅಂತ ಉದ್ದೇಶದಿಂದ ಹೀಗೆ ಬರೆದು ತೋರಿಸ್ತಾ ಇದ್ದೀನಿ. ವಿಷಯ ಕನ್ನಡ. ದಿನಾಂಕ ಇವತ್ತು 9/6/2026 ಇಸವಿ. ದಿನ ಮಂಗಳವಾರ. ಪದಗಳ ಅರ್ಥ. ಈ ಪದ್ಯವನ್ನು ಏನು 4 ಸಾಲನ್ನು ಓದಿದ್ವಿ, 5 ಸಾಲನ್ನು, ಅದರಲ್ಲಿ ಬಂದಂತಹ ಮುಖ್ಯವಾದಂತಹ ಒಂದು ಪದಗಳ ಅರ್ಥವನ್ನು ತಿಳಿಸ್ತಾ ಹೋಗ್ತೀನಿ. ಪದ್ಯ ವಚನಗಳು ಬರೆದಿದ್ದು ಬಸವಣ್ಣನವರು ಅಂತ ಹೇಳಿದೆ. ಇವರ ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಮೊದಲನೆಯ ಒಂದು ಪದ್ಯ ವಚನಗಳು ಪದಗಳ ಅರ್ಥ ತಿಳ್ಕೊಳ್ಳೋಣ. ಕಳಬೇಡ. ನೋಡಿ, ಕಳಬೇಡ ಅಂತ ಎಲ್ಲನೂ ಬರಿತಾ ಇದ್ದೀನಿ. ಹಂಗಂತ ಅಂದರೆ ಅರ್ಥ ಕಳ್ಳತನ ಮಾಡಬೇಡ ಅಂದರೆ ಬೇರೆಯವರ ಒಂದು ಹಣಕ್ಕೆ ಆಸೆಯನ್ನು ಪಡಬೇಡ ಅಂತ ಹೇಳ್ತೀವಿ. ಕೊಲಬೇಡ. ಕೊಲಬೇಡ ಅಂದರೆ ಕೊಲೆಯನ್ನು ಮಾಡಬೇಡ ಅಥವಾ ಕೊಲ್ಲಬೇಡ. ಪ್ರಾಣಿ ಪಕ್ಷಿಗಳನ್ನು ಅಥವಾ ಜೀವ ಇರುವಂತಹ ಯಾರನ್ನು ಕೊಲ್ಲಬೇಡ ಅಂತ ಹೇಳಿ ಹೇಳ್ತಾರೆ. ಹುಸಿ ಅಂತ ಹೇಳ್ತೀವಿ. ಹುಸಿ ಅಂತಂದರೆ ಸುಳ್ಳು, ಮಿಥ್ಯ ಅಂತ ಹೇಳ್ತೀವಿ. ಸುಳ್ಳನ್ನು ಹೇಳಬಾರ್ದು, ಅದು ಒಳ್ಳೆಯ ಒಂದು ಅಭ್ಯಾಸವಲ್ಲ. ನುಡಿ. ನುಡಿ ಅಂತಂದರೆ ಮಾತು ಅಂತಲೂ ಹೇಳ್ತೀವಿ, ಹೇಳು ಅಂತ ಹೇಳ್ತೀವಿ. ಹೇಳು. ಮುಂದಿನ ಒಂದು ಪದ ಮುನಿ ಅಂತ ಇದೆ. ಮುನಿ ಅಂತಂದರೆ ಕೋಪ ಅಂತ ಹೇಳ್ತೀವಿ, ಸಿಟ್ಟು ಅಂತ ಹೇಳ್ತೀವಿ, ಋಷಿ ಮುನಿಗಳು ಅಂತಲೂ ಸಹ ಹೇಳ್ತೀವಿ. ಕೋಪ, ಸಿಟ್ಟು ಅಥವಾ ಋಷಿ ಅಂತಲೂ ಹೇಳ್ತೀವಿ. ಬಣ್ಣಿಸು. ಮುಂದಿನ ಒಂದು ಪದ ಬಣ್ಣಿಸು. ಬಣ್ಣಿಸು ಪದದ ಅರ್ಥ ಹೊಗಳು ಅಂತ ಹೇಳ್ತೀವಿ. ಹೊಗಳೋದು, ಪ್ರಶಂಸಿಸೋದು ಅಂತ ಹೇಳ್ತೀವಿ. ಹೊಗಳು. ಅನ್ಯರು. ಮುಂದಿನ ಒಂದು ಪದದ ಅರ್ಥ ಅನ್ಯರು ಅಂತಂದರೆ ಪರರು ಅಥವಾ ಬೇರೆಯವರು ಅಂತ ಸಹ ಹೇಳ್ತೀವಿ. ಆಯಿತಾ?
ಮುಂದಿನ ಪದ ಹಳಿಯಲು ಅಂತ ಇದೆ. ಸೈಕಲ್ ಅಂತ ಹೇಳ್ತೀವಿ, ಇದನ್ನು ಹಳಿಯಲು ಅಂತ ಅಂದರೆ ನಿಂದಿಸು, ಬೇರೆಯವ್ರನ್ನ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡೋದು ಅಂತ ಹೇಳ್ತೀವಿ, ನಿಂದಿಸು ಅಂತ ಹೇಳ್ತೀವಿ. ಅಸಹ್ಯ ಅಂದರೆ ಕೆಟ್ಟದಾಗಿ ಅಥವಾ ಏಸಿಗೆ ಅಂತ ಹೇಳ್ತೀವಿ, ಕೆಟ್ಟಾಗಿ ಯಾರನ್ನು ಸಹ ನೋಡಬೇಡ ಅಂತ ಇಲ್ಲಿ ಹೇಳ್ತಾರೆ. ಯಾರು ಹೇಳಿದ್ದು? ಬಸವಣ್ಣನವರು. ಪರಿ, ಕೊನೆಯ ಒಂದು ಪದ 5 ಸಾಲಿನಲ್ಲಿ ಇಷ್ಟು ಒಂದು ಪದಗಳು ಬಂದಿದೆ, ಅಷ್ಟಕ್ಕೂ ಅರ್ಥವನ್ನು ನಾನು ತಿಳಿಸಿದ್ದೀನಿ. ಪರಿ ಅಂತಂದರೆ ರೀತಿ, ಬಗೆ, ಕ್ರಮ ಅಂತಲೂ ಸಹ ಹೇಳ್ತೀವಿ. ಇಷ್ಟೇ ಅಲ್ಲ ಮಕ್ಕಳೇ, ಹಾಗೆ ಇಲ್ಲಿ ಬಂದಂತಹ ಕೆಲವೊಂದು ಪದಗಳ ಅರ್ಥ ತಿಳಿಸ್ದೆ, ಹಾಗೆ ಇಲ್ಲಿ ವಿರುದ್ಧ ಪದಗಳನ್ನು ಸಹ ತಿಳಿಸ್ತಾ ಹೋಗ್ತೀನಿ, ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥವನ್ನು ಮಾಡ್ಕೊಳ್ಳಿ. ವಿರುದ್ಧ ಪದಗಳು ಯಾವುದ್ಯಾವುದು ನೋಡೋಣ. ಸತ್ಯ, ಇಲ್ಲಿ ಹುಸಿ ಅಂತ ಇತ್ತಲ್ಲ, ಹುಸಿ ಒಂದು ಪದಕ್ಕೆ ನಾವು ವಿರುದ್ಧ ಪದವನ್ನು ಬರೀಬೇಕು ಅಂದಾಗ ಸತ್ಯ ಅಂತ ಬರ್ಕೊಳ್ಬೇಕು. ಸತ್ಯಕ್ಕೆ ವಿರೋಧವಾದದ್ದು ಅಸತ್ಯ ಅಂತ ಹೇಳ್ತೀವಿ. ಎರಡನೇದು ಸಹ್ಯ. ಇದಕ್ಕೆ ವಿರುದ್ಧ ಪದ ಅಸಹ್ಯ ಅಂತ ಹೇಳ್ತೀವಿ. ಮೂರನೆಯ ಒಂದು ಪದ ಅಂತರಂಗ ಅಂತ ಕೊಟ್ಟಿವಿ, ಮನಸ್ಸನ್ನು ಅಂತರಂಗ ಅಂತ ಇಲ್ಲಿ ಹೇಳ್ತೀವಿ, ಒಳಗಿನ ಮನಸ್ಸು ಅಂತ ಹೇಳ್ತೀವಿ. ಬಹಿರಂಗ, ಇದಕ್ಕೆ ವಿರುದ್ಧ ಪದ. ಆಯಿತಾ? ಕೊನೆಯ ಒಂದು ಪದ ಶುದ್ಧ ಅಂತಿದೆ, ಅದಕ್ಕೆ ಅಶುದ್ಧ ಅನ್ನೋದು ವಿರುದ್ಧ ಪದವಾಗಿ ಬರುತ್ತೆ. ಮಕ್ಕಳೇ, ಈ ಒಂದು 5 ಸಾಲಿನಲ್ಲಿ ಬಸವಣ್ಣನವರ ಬಗ್ಗೆ ತಿಳಿಸಿದಂತಹ ಒಂದು ಪದ್ಯದ ಭಾಗದಲ್ಲಿ ಇಷ್ಟೆಲ್ಲ ಮಾಹಿತಿಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನೂ ಪ್ರಶ್ನೋತ್ತರಗಳಿದೆ, ಅದನ್ನು ನಾಳೆ ತರಗತಿಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಷ್ಟನ್ನು ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡ್ದಲೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಆಯಿತಾ? ನಾಳೆ ಹೊಸ ವಿಷಯದೊಂದಿಗೆ ಮುಂದುವರೆದ ಭಾಗ, ಈ ಒಂದು ಪದ್ಯದಲ್ಲಿ ಬಂದಂತಹ ಪ್ರಶ್ನೋತ್ತರಗಳಿಗೆ ನಾವು ಉತ್ತರವನ್ನು ತಿಳ್ಕೊಳ್ತಾ ಹೋಗೋಣ. ನಿಮ್ಮ ಸ್ನೇಹಿತರಿಗೆ, ನೆಂಟರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಮಾಹಿತಿ ಇದು, ಆದಷ್ಟು ನೀವು ನೋಡಿ ಕಲಿಯಿರಿ. ಹಾಗೆ ಮೊದಲು ಕೊಟ್ಟಂತಹ ಪ್ರಶ್ನೆಗಳೇನಿದೆ ಅದಕ್ಕೆ ಉತ್ತರವನ್ನು ಹುಡುಕಿ ನೀವು ಯೋಚನೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ಕಮೆಂಟನ್ನು ಮಾಡಿ. ನೋಡ್ತೀನಿ ಎಷ್ಟು ಜನ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ. ನಾಳೆ ಮತ್ತೆ ಇದರ ಬಗ್ಗೆ ಪುನರಾವರ್ತನೆಯನ್ನು ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಹೊಸಬ್ರು ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.